ತುಲಾ ರಾಶಿ. ಈ ತುಲಾ ರಾಶಿಯವರಿಗೆ ಫಾಲ್ಗುಣ ಮಾಸದಲ್ಲಿ ಮಾರ್ಚ್ ತಿಂಗಳಲ್ಲಿ ಹೇಗಿರುತ್ತೆ ಭವಿಷ್ಯ, ಏನೆಲ್ಲ ನಡೀಬಹುದು? ಬಹಳಷ್ಟು ಜನ ಕಾತುರದಿಂದ ಇರ್ತೀರಾ ತುಲಾ ರಾಶಿಯವರು. ಇನ್ನೇನು ಎಲ್ಲಾ ಜ್ಯೋತಿಷ್ಯರು ಹೇಳ್ತಾ ಇದ್ದಾರೆ, ಮುಂದಿನ ತಿಂಗಳಿಂದ ನಮಗೆಲ್ಲರಿಗೂ ಕೂಡ ಅನುಕೂಲಗಳು ಪ್ರಾಪ್ತಿಯಾಗತ್ತೆ. ಖಂಡಿತವಾಗಿ ನಿಜ. ಆದರೆ ನಿಮ್ಮ ಜಾತಕವನ್ನ ಪರಿಶೀಲನೆಯನ್ನ ಮಾಡ್ಕೊಳ್ತಕ್ಕಂತ ಕೆಲಸವನ್ನ ಮಾಡಿ. ಆದರೂ ಕೂಡ ನಿಮಗೆ ಶನಿ ಕುಂಭ ರಾಶಿಯಲ್ಲಿ ಸಂಚಾರವನ್ನ ಮಾಡ್ತಾ ಇದ್ದಾನೆ. ಮೀನ ರಾಶಿಗೆ ಹೋದ ನಂತರ 6ನೇ ಮನೆ ಶನಿ ಐಶ್ವರ್ಯವನ್ನ ಕೊಡ್ತಾನೆ, ನಿಜ. ಮಾರ್ಚ್ 30ನೇ ತಾರೀಕಿನಿಂದ ಪ್ರಾರಂಭ. ಆದ್ರೆ ಮಾರ್ಚ್ 30ನೇ ತಾರೀಕಿನವರೆಗೂ ಪಂಚಮ ಸ್ಥಾನದಲ್ಲಿ ಶನಿ ಸಂಚಾರವನ್ನ ಮಾಡಿದ್ದಾರೆ. ಈಗಾಗಲೇ ಬಹಳಷ್ಟು ಜನ ನರಗಳ ದೌರ್ಬಲ್ಯದಿಂದ ತತ್ತರಿಸಿರ್ತಕ್ಕಂಥದ್ದು, ರಕ್ತ ಸಂಬಂಧವಾದ ಕಾಯಿಲೆಗಳಿಂದ ತತ್ತರಿಸಿರ್ತಕ್ಕಂಥದ್ದು ಕೂಡ ಕಂಡು ಬರ್ತಾ ಇದೆ. ಬಹಳಷ್ಟು ಜನಕ್ಕೆ ಜಾತಕ ಏನಾದ್ರೂ ಸ್ವಲ್ಪ ರವಿಯ ಬಲ ಅಂತಕ್ಕಂಥದ್ದು ಕಮ್ಮಿ ಇತ್ತು ಅಂದ್ರೆ ಅಂತವರಿಗೆ ಆಪರೇಷನ್ ಕೂಡ ಆಗಿರ್ತಕ್ಕಂಥದ್ದು ಕೂಡ ಕಂಡು ಬರುತ್ತೆ. ಆರೋಗ್ಯದ ಕಡೆ ಗಮನವನ್ನ ಹರಿಸ್ತಕ್ಕಂಥ ಕೆಲಸವನ್ನ ಮಾಡಿ ಈ ಒಂದು ಮಾಸದಲ್ಲಿ. ಯಾಕೆ ಈ ಮಾತನ್ನ ನಾನು ಹೇಳ್ತಾ ಇದ್ದೀನಿ ಅಂದ್ರೆ, ಶನಿ ಕುಂಭರಾಶಿಯನ್ನ ಬಿಟ್ಟು ಮೀನ ರಾಶಿಯ ಪ್ರವೇಶವನ್ನ ಮಾಡ್ತಕ್ಕಂತ ಸಮಯದಲ್ಲಿ ಇದುವರೆಗೂ ನಿಮಗೇನೂ ಕೂಡ ಅಂಥದ್ದೇನೂ ಆಗಿಲ್ಲ ಅಂತ ಅಂದ್ರೆ, ಏನಾದ್ರೂ ಒಂದು ತೊಂದರೆಗಳನ್ನ ಕೊಟ್ಟೆ ಮುಂದೆ ಹೋಗ್ತಕ್ಕಂಥದ್ದು, ಅವನ ಸ್ಥಾನದಲ್ಲಿ ಇರ್ತಕ್ಕಂಥ ಕೆಲಸವನ್ನ ಪೂರ್ಣ ಮಾಡಿಯೇ ಮುಂದೆ ಹೋಗ್ತಾನೆ ಅಂತಕ್ಕಂಥದ್ದು ಜ್ಯೋತಿಷ್ಯ ಭಾಗದಲ್ಲಿ ಬರ್ತಕ್ಕಂಥ ಒಂದು ಪ್ರತೀತ. ಅದಕ್ಕೋಸ್ಕರನೇ ಎಚ್ಚರಿಕೆಯನ್ನ ವಹಿಸ್ತಕ್ಕಂಥ ಕೆಲಸವನ್ನ ಮಾಡಿ, ಆರೋಗ್ಯದ ಕಡೆ ಗಮನವನ್ನ ಹರಿಸಿ, ಸಕಾಲಕ್ಕೆ ಆಹಾರವನ್ನ ಸ್ವೀಕರಿಸ್ತಕ್ಕಂತ ಕೆಲಸವನ್ನ ಮಾಡಿ. ನಿದ್ರೆ ಆಹಾರ ಅಂತಕ್ಕಂಥದ್ದು ಸಕಾಲಕ್ಕೆ ನಡಿಬೇಕು. ಬಹಳಷ್ಟು ಉದಾಸೀನತೆಯನ್ನ ಮಾಡ್ತೀರಾ. ಅಸಿಡಿಟಿ ಪ್ರಾಬ್ಲಮ್ ಕೂಡ ಈಗಾಗಲೇ ಪ್ರಾರಂಭವಾಗಿದೆ. ಎಷ್ಟೋ ಜನಕ್ಕೆ ಅದರಿಂದ ತತ್ತರಿಸ್ತಾ ಇದ್ದೀರಾ. ಅದಕ್ಕೆ ಹೇಳುವುದು, ಕನ್ನಡದಲ್ಲಿ ಒಂದು ಗಾದೆ ಇದೆ, ಉಳಿತಾಯ ಬಲ್ಲವನಿಗೆ ದಾರಿದ್ರ್ಯವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ. ಸಕಾಲಕ್ಕೆ ಆಹಾರವನ್ನ ಸ್ವೀಕರಿಸಬೇಕು. ಏನು ಸಿಗುತ್ತೋ ಅದನ್ನ ಸ್ವೀಕರಿಸ್ತಕ್ಕಂತ ಕೆಲಸವನ್ನ ಮಾಡಿ. ಇನ್ನು ಕೆಲಸ ಕಾರ್ಯಗಳ ಕಡೆ ನಾವು ಬಂದಾಗ, ಗುರು ಅಂತಕ್ಕಂಥವನು ನಿಮಗೆ ಅಷ್ಟಮ ಸ್ಥಾನದಲ್ಲಿದ್ದಾನೆ. ಗುರು ಕೂಡ ಅಷ್ಟೇ, ಗುರು ಕೂಡ ಚೆನ್ನಾಗಿಲ್ಲ. ಒಂದು ತಿಂಗಳು ಮಾತ್ರ, ಈ ತಿಂಗಳು ಮಾತ್ರ, ಫಾಲ್ಗುಣ ಮಾಸ ಮಾರ್ಚ್ ತಿಂಗಳು ಗುರು ತನ್ನ ಜಾಗವನ್ನ ಬಿಟ್ಟು, ಅಷ್ಟಮವನ್ನ ಬಿಟ್ಟು ನವಮಕ್ಕೆ ಹೋಗ್ತಾನೆ, ಭಾಗ್ಯಕ್ಕೆ ಹೋಗ್ತಾನೆ. ಆದ್ರೆ ಅಷ್ಟಮದಲ್ಲಿ ಕಷ್ಟಗಳು ಅಂತಕ್ಕಂಥದ್ದು ಇದೆಯಲ್ಲ, ಅದಕ್ಕೆ ಚೆನ್ನಾಗಿ ಕಾಂಕ್ರೀಟ್ ಹಾಕಿ ಕ್ಯೂರಿಂಗ್ ಮಾಡಿ ಹೋಗ್ಬಿಡ್ತಾನೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಅಲ್ಲೂ ಕೂಡ ನಿಮ್ಮ ಜೀವನದಲ್ಲಿ ಕಷ್ಟ ಕಾರ್ಪಣ್ಯಗಳು ಬಂದಾಗ ಅದನ್ನ ಆಗಲೇ ಸಾಲ್ವ್ ಮಾಡ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಿ. ಈ ತುಲಾ ರಾಶಿಯವರು ಏನ್ ಮಾಡ್ತೀರಾ ಅಂದ್ರೆ, ಮಾತಿನ ಮೇಲೆ ನಿಗವನ್ನ ಇಟ್ಟು ಮಾತನಾಡಲ್ಲ. ಈ ತಿಂಗಳಲ್ಲಿ ಚಂಚಲತೆ ಅಂತಕ್ಕಂಥದ್ದಾಗತ್ತೆ. ಬಾಯಿಗೆ ಬಂದ ಹಾಗೆ ಮಾತನಾಡ್ತಕ್ಕಂಥ ಕೆಲಸವನ್ನ ಮಾಡ್ತೀರಾ. ಮಾತು ಹಾಡಿದ್ರೆ ಹೋಯ್ತು, ಮುತ್ತು ಹೊಡೆದ್ರೆ ಹೋಯ್ತು. ಇದರಿಂದ ದಾಂಪತ್ಯದಲ್ಲೂ ತೊಂದರೆಯಾಗ್ತಕ್ಕಂಥ ಸಾಧ್ಯತೆಗಳಿರುತ್ತೆ, ಕುಟುಂಬದಲ್ಲಿ ತೊಂದರೆಗಳಾಗ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಆದಷ್ಟು ಅವಾಚ್ಯ ಶಬ್ದಗಳನ್ನ ಉಪಯೋಗಿಸ್ತಕ್ಕಂಥ ಕೆಲಸವನ್ನ ಮಾಡಬೇಡಿ. ಈ ಮಾರ್ಚ್ ತಿಂಗಳಲ್ಲಿ ಫಾಲ್ಗುಣ ಮಾಸದಲ್ಲಿ ಯಾರು ಅವಾಚ್ಯ ಶಬ್ದಗಳನ್ನ ಉಪಯೋಗವನ್ನ ಮಾಡ್ತೀರೋ ಅವರಿಗೆ ಕಷ್ಟ ಕಾರ್ಪಣ್ಯಗಳು ಈ ತಿಂಗಳಲ್ಲಿ ಕಟ್ಟಿಟ್ಟ ಬುತ್ತಿ. ಎಚ್ಚರಿಕೆಯನ್ನ ವಹಿಸ್ತಕ್ಕಂತ ಕೆಲಸವನ್ನ ಮಾಡಿ. ಆರೋಗ್ಯದ ಕಡೆ ಗಮನವನ್ನ ಹರಿಸಿ. ಕೈ ಹಾಕಿದ ಕೆಲಸ ಕಾರ್ಯಗಳಲ್ಲಿ ವಿಘ್ನಗಳು ಅಂತಕ್ಕಂಥದ್ದು ಈಗಾಗಲೇ ಅನುಭವಿಸ್ತಾ ಇದ್ದೀರಾ. ಇನ್ನೊಂದು ತಿಂಗಳು ಹೇಗಾದರೂ ಮಾಡಿ ವ್ಯವಸ್ಥಿತವಾಗಿ ಹೋದರೆ ಇನ್ನ ನಿಮಗೆ ಏಪ್ರಿಲ್ ತಿಂಗಳಿಂದ ಅನುಕೂಲಗಳು ಶತಸಿದ್ಧ. ಇದು ಪಂಚಾಂಗ ಹೇಳ್ತಾ ಇದೆ, ಜ್ಯೋತಿಷ್ಯ ಭಾಗ ಹೇಳ್ತಾ ಇದೆ. ಜ್ಯೋತಿಷ್ಯ ಸುಳ್ಳಲ್ಲ, ಜ್ಯೋತಿಷಿ ಸುಳ್ಳು. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಜ್ಯೋತಿಷ್ಯನೇ ಬಹಳಷ್ಟು ಜನ ಏನ್ ಮಾಡ್ತೀರಾ, ತುಲಾ ರಾಶಿಯವರ, ಅಯ್ಯೋ ಜ್ಯೋತಿಷ್ಯ ಹೇಳೋರ್ದೆಲ್ಲಾ ಸುಳ್ಳು ಅಂತ ಹೇಳಿ ನೆಗ್ಲೆಕ್ಟ್ ಮಾಡ್ತಕ್ಕಂಥ ಕೆಲಸವನ್ನ ಮಾಡಬೇಡಿ. ಜ್ಯೋತಿಷ್ಯ ಅಂತಕ್ಕಂಥದ್ದು ಒಂದು ವಿದ್ಯೆ. ಜ್ಯೋತಿ ಅಂದ್ರೆ ಬೆಳಕು, ಶ ಅಂದ್ರೆ ಕತ್ತಲು, ಕತ್ತಲನ್ನು ಹೋಗಲಾಡಿಸ್ತಕ್ಕಂಥ ಒಂದು ವಿದ್ಯೆಯೇ ಜ್ಯೋತಿಷ್ಯ. ಆ ಜ್ಯೋತಿಷ್ಯವನ್ನ ಅಧ್ಯಯನವನ್ನ ಸಂಪೂರ್ಣವಾಗಿ ಮಾಡಿರ್ತಕ್ಕಂಥವರಿಗೆ ಗೊತ್ತು ಅದರ ವಿಚಾರ. ಜ್ಯೋತಿಷ್ಯವನ್ನ ಹಲ್ಲೆಗೆಳೆಬೇಡಿ. ಯಾವುದೇ ವಿಚಾರ ಇದ್ರೂ ಸಹಿತ ಜ್ಯೋತಿಷ್ಯ ಅಂತ ನಾನು ನಿಮ್ಗೆ ಹೇಳ್ತಾ ಇಲ್ಲ,
ಯಾರಾದ್ರೂ ದೊಡ್ಡವರಿಗೆ ವಿಧೇಯಕತೆಯಿಂದ ನಡ್ಕೊಳ್ತಕ್ಕಂಥ ಕೆಲಸ ಮಾಡಿ. ಯಾಕೆಂದ್ರೆ ನಿಮ್ಮಲ್ಲಿ ವಿಧೇಯಕತೆ ಅಂತಕ್ಕಂಥದ್ದಿಲ್ಲ. ದೊಡ್ಡವರಿಗೆ ತಿರುಗಿ ಮಾತನಾಡ್ತಕ್ಕಂಥದ್ದು, ಅವಾಚ್ಯ ಶಬ್ದಗಳಿಂದ ನಿಂದನೆಯನ್ನ ಮಾಡ್ಕೊಳ್ತಕ್ಕಂಥದ್ದು, ಅಥವಾ ಅವರ ಪರ್ಸನಲ್ ಆಂತರಿಕ ವಿಷಯಗಳನ್ನ ಹೆಚ್ಚಾಡ್ತಕ್ಕಂಥ ಕೆಲಸಗಳನ್ನ ಮಾಡ್ತೀರಾ. ಮಾತಾಡ್ತಕ್ಕಂಥ ಕೆಲಸವನ್ನ ಮಾಡಬೇಡಿ. ಕರ್ಮಣ್ಯೇವಾಧಿಕಾರಸ್ಯ ಮಹಾಫಲೇಶು ಕದಾಶನಃ. ಮೇಲೊಬ್ಬ ಲೆಕ್ಕಾಚಾರ ಮಾಡ್ತಾ ಇರ್ತಾನೆ, ಪ್ರತಿಯೊಂದನ್ನೂ ಕೂಡ ಅವನ ಲೆಕ್ಕಾಚಾರ ಮಾಡಿ ಫಲವನ್ನ ಕೊಡ್ತಾನೆ. ಎಚ್ಚರಿಕೆ ವಹಿಸ್ತಕ್ಕಂಥ ಕೆಲಸವನ್ನ ಮಾಡಿ. ಯಾಕೆ ಈ ಮಾತನ್ನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇನ್ನೇನು ಬಹಳಷ್ಟು ಅನುಕೂಲಗಳನ್ನ ಪಡಿತಕ್ಕಂಥ ಸಮಯ ಹತ್ತಿರಕ್ಕೆ ಬಂದ್ಬಿಡ್ತು ತುಲಾರಾಶಿಯವರಿಗೆ. ಒಂದು ಕಡೆ ಭಾಗ್ಯಸ್ಥಾನದಲ್ಲಿ ಗುರು, ಇನ್ನೊಂದು ಕಡೆ 6ನೇ ಮನೆಯಲ್ಲಿ ಶನಿ. ಬೇಡ ಬೇಡ ಅಂದ್ರು ಐಶ್ವರ್ಯ ಕೊಡ್ತಾನೆ, ಅದೃಷ್ಟದ ಬಾಗಿಲನ್ನ ತೆಗಿತಾನೆ ಗುರು. ಇವೆರಡೂ ಕೂಡ ಗುರು ಬಲ ಶನಿ ಬಲ ಅಂತಕ್ಕಂಥದ್ದು ಚೆನ್ನಾಗತ್ತೆ, ಬಲಗಳು ಅಂತಕ್ಕಂಥದ್ದು ಸಿಗತ್ತೆ, ಅನುಕೂಲಗಳಾಗತ್ತೆ. ಆದ್ರೆ ನಿಮ್ಮ ಜಾತಕವನ್ನ ಪರಿಶೀಲನೆಯನ್ನ ಮಾಡ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಿ. ಈಗಲೇ ನಾನು ನಿಮಗೆ ಹೇಳ್ತಾ ಇದ್ದೇನೆ, ನಿಮ್ಮ ಜಾತಕದಲ್ಲಿ ಏನಾದರೂ ದೋಷವಿದ್ದರೆ ಗುರು ಮತ್ತೆ ಶನಿ ಬಲ ನಿಮಗೆ ಪರಿಣಾಮಕಾರಿಯಾಗಲ್ಲ. ಜಾತಕ ವಿಮರ್ಶೆ ಮಾಡ್ಕೊಳ್ಳಿ. ಗೊತ್ತಾಗಲಿಲ್ಲ ಅಂತ ಅಂದ್ರೆ ಬನ್ನಿ, ನನ್ನ ಕಚೇರಿಗೆ ಬನ್ನಿ. ಒಂದು ದಿನ ಕೂತು ನಿಮ್ಮ ಜಾತಕ ವಿಮರ್ಶೆ ಮಾಡಿ, ಏನಾದರೂ ಬ್ಯಾಲೆನ್ಸ್ ಅಂತಕ್ಕಂಥದ್ದಿದ್ದರೆ ಅದನ್ನ ಪರಿಹಾರವನ್ನ ಮಾಡ್ಕೊಳ್ಳಿ. ಯಾವಾಗ, ಉದಾಹರಣೆ ನಾನು ನಿಮ್ಗೆ ಹೇಳ್ತೀನಿ, ಅರ್ಥ ಮಾಡ್ಕೊಳ್ಳಿ. ಯಾವಾಗ ಒಂದು ಡ್ಯಾಮ್ ಕಟ್ಟಿರ್ತಾರಂತೆ, ಆ ಡ್ಯಾಮ್ ಅಲ್ಲಿ ಸ್ವಲ್ಪವೂ ಲೋಪದೋಷವಿಲ್ಲ ಅಂದ್ರೆ ಮಳೆ ಬಂದಾಗ ನೀರು ತುಂಬುತ್ತೆ. ಅದೇ ಎಲ್ಲೋ ಒಂದು ಕಡೆ ಸಣ್ಣ ರಂಧ್ರವಿದ್ದರೆ ಆ ರಂಧ್ರ ನೀರು ಹರಿತಾ 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 ದೊಡ್ಡದಾಗತ್ತೆ. ಡ್ಯಾಮ್ ಅಲ್ಲಿ ಇರ್ತಕ್ಕಂಥ ನೀರೆಲ್ಲ ಖಾಲಿ ಆಗೋಗುತ್ತೆ. ಹಾಗೆ ನಿಮ್ಮ ಜೀವನ ಕೂಡ ಆಗತ್ತೆ. ಅದಕ್ಕೋಸ್ಕರನೇ ನಿಮ್ಮ ಜಾತಕವನ್ನ ವಿಮರ್ಶೆ ಮಾಡ್ಕೊಳ್ಳಿ ಅಂತ ಈ ಸಮಯದಲ್ಲಿ ಹೇಳೋಕೆ ಇಷ್ಟಪಡ್ತೀನಿ. ಎಚ್ಚರಿಕೆಯಿಂದ ಈ ಮಾಸವನ್ನ ಕಳೀತಕ್ಕಂಥ ಕೆಲಸವನ್ನ ಮಾಡಿ. ಪ್ರತಿ ಶುಕ್ರವಾರ ಹಸು ಮತ್ತೆ ಕರುವಿಗೆ ಪೂಜೆಯನ್ನ ಮಾಡಿ. ಬೆಲ್ಲ, ಬಾಳೆಹಣ್ಣು, ಸ್ವಲ್ಪ ಅವಲಕ್ಕಿ, ನೀವು ಒಂದು ಮುಷ್ಟಿ ಅವಲಕ್ಕಿ, ಒಂದು ಮುಷ್ಟಿ ಬೆಲ್ಲ, ಒಂದು 2 ಬಾಳೆಹಣ್ಣು, ಗೋಪೂಜೆ ಮಾಡಿ. ಏನು ಖರ್ಚು ಬರುತ್ತೆ ನಿಮಗೆ? 1 ಅರಿಶಿಣ ಕುಂಕುಮ, 2 ಎಲೆ, 2 ಅಡಿಕೆ, 2 ಬಾಳೆಹಣ್ಣು, 2 ಗಂಧದ ಕಡ್ಡಿ, 2 ಕರ್ಪೂರ. ಶ್ರದ್ಧಾ ಭಕ್ತಿ ಏಕಾಗ್ರತೆಯಿಂದ ಗೋಪೂಜೆಯನ್ನ ಮಾಡಿ. 366 ಕೋಟಿ ದೇವರುಗಳು ಅಡಕವಾಗಿರ್ತಕ್ಕಂಥ ಗೋವನ್ನ ಪೂಜೆಯನ್ನ ಮಾಡಿದಾಗ ಈ ಮಾಸದಲ್ಲಿ ಬಹಳಷ್ಟು ಅನುಕೂಲಗಳನ್ನ ಪಡಿತೀರ. ನಿಮಗೆಲ್ಲರಿಗೂ ಕೂಡ ಆ ಕಾಮಧೇನುವಿನ ಅನುಗ್ರಹದಿಂದ ಸುಖ ಜೀವನ ಪ್ರಾಪ್ತಿಯಾಗಲಿ ಅಂತ ಹೇಳಿ ನಾನು ಕೂಡ ಆ ಕಾಮಧೇನುವಿನನ್ನ 366 ಕೋಟಿ ದೇವರುಗಳ ಅಡಕವಾಗಿರ್ತಕ್ಕಂಥ ಕಾಮಧೇನುವಿನನ್ನ ನಾನು ಕೂಡ ಪ್ರಾರ್ಥನೆಯನ್ನ ಮಾಡ್ತೇನೆ. ನೀಲಾಂಜನ ಸಮಾಭಾಸಂ ರವಿಪುತ್ರ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೇಶ್ವರಂ. ಶನೇಶ್ವರಾಯ ವಿದ್ಮಹೇ ಛಾಯಾ ಪುತ್ರಾಯ ಧೀಮಹಿ ತನ್ನೋ ಶನೇಶ್ವರ ಪ್ರಚೋದಯಾತ್. ಶನಿ ಅಂದ್ರೆ ಸಾಕು, ಬಹಳಷ್ಟು ಜನ ಭಯ ಪಡ್ತೀರ. ಬಹಳಷ್ಟು ಜನ ಅನುಭವ ಅಂತಕ್ಕಂಥದ್ದು ಏನಾಗಿದೆಯೋ, ಅಯ್ಯೋ ಶನಿ ಜನ್ಮದಲ್ಲಿ ಅಥವಾ ಸಪ್ತಮದಲ್ಲಿ, ಏಳರಾಟ ನಷ್ಟದಲ್ಲಿ, ಜನ್ಮದಲ್ಲಿ ಬಂದರೆ ಬಹಳಷ್ಟು ಸಂಕಷ್ಟಗಳು ಅಂತಕ್ಕಂಥದ್ದು ಈಗಾಗಲೇ ಅನುಭವಿಸಿರ್ತಕ್ಕಂಥವ್ರು ಬಹಳಷ್ಟು ಜನ ಇದ್ದೀರ. ಈ ಶನಿಗ್ರಹ ಸ್ಥಾನ ಪಲ್ಲಟವನ್ನ ಮಾಡ್ತಾ ಇದ್ದಾನೆ. ಕುಂಭರಾಶಿಯಿಂದ ಮೀನರಾಶಿಗೆ ಶನಿ ಪ್ರವೇಶವನ್ನ ಮಾಡ್ತಾ ಇದ್ದಾನೆ. ಯಾವತ್ತು? ಮಾರ್ಚ್ 29ನೇ ತಾರೀಕು ಶನಿವಾರ ಅಮಾವಾಸ್ಯೆಯ ದಿನ ಶನೇಶ್ವರ ತನ್ನ ಪಥವನ್ನು ಬದಲಿಸ್ತಾ ಇದ್ದಾನೆ. ಸ್ವಕ್ಷೇತ್ರವನ್ನ ಬಿಟ್ಟು ಗುರುವಿನ ಕ್ಷೇತ್ರಕ್ಕೆ ಹೋಗಿ ಸಂಚಾರವನ್ನ ಪ್ರಾರಂಭವನ್ನ ಮಾಡ್ತಾನೆ. 2 ವರ್ಷ 6 ತಿಂಗಳು ಮೀನ ರಾಶಿಯಲ್ಲಿ ಸಂಚಾರ ಮಾಡ್ತಕ್ಕಂಥದ್ದು. ಒಂದು ರಾಶಿಯಲ್ಲಿ 2.5 ವರ್ಷ ಶನಿ ಸಂಚಾರ. ಬಹಳಷ್ಟು ಜನ ಈಗಾಗಲೇ ಸಾರ್ವಜನಿಕ ಕ್ಷೇತ್ರದಲ್ಲಿ ಆತಂಕ ಮನೆ ಮಾಡಿದೆ. ಏನ್ ಮಾಡ್ಬಿಡ್ತಾರಪ್ಪ ಶನಿ, ಇದರಿಂದ ಏನೆಲ್ಲ ಸಮಸ್ಯೆಗಳಾಗತ್ತೆ, ನನಗೆ ಯಾವ ಸ್ಥಾನಕ್ಕೆ ಬರ್ತಾನೆ ಶನಿ, ನನಗೇನು ನೀಚ ದೃಷ್ಟಿ ಬಿಡ್ತಾನೋ, ಕ್ರೂರ ದೃಷ್ಟಿ ಬಿಡ್ತಾನೋ, ಅಥವಾ ಕಷ್ಟಗಳನ್ನು ಕೊಡ್ತಾನೋ ಅನ್ನೋ ರೀತಿ ಬಹಳಷ್ಟು ಜನ ಆಲೋಚನೆಯನ್ನ ಮಾಡ್ತಾ ಇದ್ದೀರ. ಒಂದೇ ಒಂದು ನಿಮಗೆ ತಿಳಿಯದ ವಿಚಾರವನ್ನ ನಿಮ್ಮ ಮುಂದೆ ನಾನು ಇಡ್ತಾ ಇದ್ದೇನೆ. ಶನೇಶ್ವರ ಎಷ್ಟು ಕೆಟ್ಟವರೋ ಅಷ್ಟೇ ಒಳ್ಳೆಯವರು. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಆ ಶನಿ ತನ್ನ ಮನೆಯನ್ನ ಬದಲಿಸ್ತಕ್ಕಂತ ಸಮಯದಲ್ಲಿ
ನಾವು ಅವರಿಗೆ ನಮನವನ್ನ ಸಲ್ಲಿಸ್ತಕ್ಕಂತ ಕೆಲಸವನ್ನ ಮಾಡಬೇಕು. ಆ ನಮನ ಅಂತಕ್ಕಂಥದ್ದೇ ಕಲಿಯುಗದಲ್ಲಿ ಅಗ್ನಿಮುಖ. ಅದಕ್ಕೋಸ್ಕರನೇ ಸಾಮೂಹಿಕ ಮತ್ತು ಪ್ರತ್ಯೇಕ ಶನಿಶಾಂತಿ ಹೋಮವನ್ನ ಏರ್ಪಡಿಸಿದ್ದೇನೆ ನಿಮಗೋಸ್ಕರ. ಹಾಗಾದ್ರೆ ಯಾವ ರಾಶಿಗೆ ಸಮಸ್ಯೆಗಳು ಅಂತಕ್ಕಂಥದ್ದು ಬರುತ್ತೆ, ಯಾವ ರಾಶಿಗೆ ಸಂಪತ್ತು, ಯಾವ ರಾಶಿಗೆ ವಿಪತ್ತು ಅಂತಕ್ಕಂಥ ಒಂದು ವಿಚಾರವನ್ನ ವಿಮರ್ಶೆಯನ್ನ ಮಾಡಿದಾಗ ಇದರಲ್ಲಿ ಬರ್ತಕ್ಕಂಥದ್ದು ಕುಂಭರಾಶಿ, ಮೀನರಾಶಿ ಮತ್ತೆ ಮೇಷರಾಶಿಯವರಿಗೆ ಏಳರಾಟ ಶನಿ ಅಂತಕ್ಕಂಥದ್ದು. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಕುಂಭರಾಶಿಯವರು ಈಗಾಗಲೇ ತತ್ತರಿಸಿಬಿಟ್ಟಿದ್ದೀರಾ, ಮೀನರಾಶಿಯವರು ಕೂಡ ತತ್ತರಿಸಿದ್ದೀರಾ. ಇನ್ನು ಮೇಷರಾಶಿಯವರ ಸೇರ್ಪಡೆಯಾಗ್ತಕ್ಕಂಥದ್ದು ಏಳರಾಟ ಶನಿಗೆ. ಈ ರಾಶಿ ಮತ್ತು ಸಿಂಹ ರಾಶಿಗೆ ಅಷ್ಟಮ ಸ್ಥಾನದಲ್ಲಿ ಶನಿ ಅಂತಕ್ಕಂಥವರು, ಸಿಂಹರಾಶಿಗೆ ಅಧಿಪತಿ ರವಿ. ಶನಿ ಅಷ್ಟಮಕ್ಕೆ ಬಂದಾಗ ಕೊಡಬಾರದ ಕಷ್ಟಗಳನ್ನ ಕೊಡ್ತಾನೆ ಅಂತಕ್ಕಂಥದ್ದು ಜ್ಯೋತಿಷ್ಯ ವಿಚಾರಗಳಲ್ಲಿ ಇರ್ತಕ್ಕಂಥ ಫಲ. ಇನ್ನು ಕನ್ಯಾ ರಾಶಿಯವರಿಗೆ ಸಪ್ತಮ ಸ್ಥಾನ, ವೃಶ್ಚಿಕ ರಾಶಿಯವರಿಗೆ ಪಂಚಮ ಶನಿ, ಧನುಸ್ಸು ರಾಶಿಯವರಿಗೆ ಸುಖ ಶನಿ. ಹೀಗೆ ರಾಶಿಯವರಿಗೆ ಯಾವ ಯಾವ ರಾಶಿಗೆ ದೋಷ ಅಂತಕ್ಕಂಥದ್ದನ್ನ ನಾವು ನೋಡಿದಾಗ ಕುಂಭರಾಶಿ, ಮೀನರಾಶಿ, ಮೇಷರಾಶಿ, ಕನ್ಯಾ ರಾಶಿ, ಜೊತೆಗೆ ಸಿಂಹ ರಾಶಿ, ವೃಶ್ಚಿಕ ರಾಶಿ, ಮಿಥುನ ರಾಶಿ ಮತ್ತೆ ಧನುಸ್ಸು ರಾಶಿ. ಧೃತಿಗೆಡ್ತಕ್ಕಂಥದ್ದು ಬೇಡ. ನಿಮಗೋಸ್ಕರ, ನಿಮ್ಮ ಶ್ರೇಯಸ್ಸಿಗೋಸ್ಕರ ಆ ದಿನವೇ ಪ್ರತ್ಯೇಕ ಮತ್ತು ಸಾಮೂಹಿಕ ಹೋಮವನ್ನ, ಶನಿಶಾಂತಿ ಹೋಮ ಮತ್ತೆ ಶನಿಗೆ ಅಧಿದೇವತೆಯಾಗಿರ್ತಕ್ಕಂಥ ಪವಮಾನ ಹೋಮವನ್ನ ವಿಜೃಂಭಣೆಯಿಂದ ಆಚರಣೆಯನ್ನ ಮಾಡ್ತಾ ಇದ್ದೇನೆ ನಿಮಗೋಸ್ಕರ. ಇದರಲ್ಲಿ ನೀವು ಕೂಡ ಭಾಗಿಯಾಗಬಹುದು. ಯಾಕೆಂದ್ರೆ ನಾವೆಲ್ಲ ಮಾಡ್ತಕ್ಕಂಥದ್ದು ಸರ್ವೇ ಜನ ಸುಖಿನೋ ಭವಂತು. ನಿಮಗೋಸ್ಕರನೇ ನಾವು ಈ ಶನಿಶಾಂತಿ ಹೋಮವನ್ನ ಇಟ್ಕೊಂಡಿರ್ತಕ್ಕಂಥದ್ದು. ಬರ್ತಕ್ಕಂಥ ಕಷ್ಟ ಕಾರ್ಪಣ್ಯಗಳನ್ನ ಹೋಗಲಾಡಿಸ್ತಕ್ಕಂಥ ಶಾಂತಿ ಹೋಮವನ್ನ ನಾವು ಏರ್ಪಾಡು ಮಾಡಿದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾದರೆ ನಿಮಗೇನು ಫಲ, ಬಹಳಷ್ಟು ಜನ ಗೊತ್ತೇ ಇಲ್ಲ. ಅಯ್ಯೋ, ನಮ್ಮ ಹೆಸರಲ್ಲಿ ಹೋಮ ಮಾಡಿ ಗುರುಗಳೇ, ಅದರ ರಕ್ಷೆ ಇಟ್ಕೊಂಡ್ಬಿಡ್ತೀವಿ ನಾವು. ಖಂಡಿತವಾಗಿ ಹಾಗಲ್ಲ. ಕರ್ಮಣ್ಯೇವಾಧಿಕಾರಸ್ಯ ಮಹಾಫಲೇಶು ಕದಾಶನಃ. ನಿಮ್ಮ ಗ್ರಹಚಾರವನ್ನ ನೀವು ಸರಿ ಮಾಡ್ಲಿಕ್ಕೆ ಪ್ರಯತ್ನವನ್ನ ಕೊಡಬೇಕು. ಆಚಾರ್ಯ ಮುಖೇಣ ಕರಹಿಷೆ, ಒಬ್ಬ ಗುರುವಿನ ಮುಖಾಂತರ ನಾವು ಹೋಗಬೇಕೇ ವಿನಃ, ಆದರೆ ಗುರುವೇ ಎಲ್ಲವನ್ನು ಕೂಡ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಗುರುವಿನ ಆಶೀರ್ವಾದ ಅಂತಕ್ಕಂಥದ್ದು ಬೇಕು. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇಂಥ ಒಂದು ಹೋಮವನ್ನ, ಶಾಂತಿ ಹೋಮವನ್ನ ನನ್ನದೇ ಆದ ಶ್ರೀಮದ್ ರಾಮಾನುಜ ಗೋಶಾಲೆ, ಶೆಟ್ಟಿಹಳ್ಳಿ ಹೊರವಲಯ, ಹಕ್ಕನಹಳ್ಳಿಯ ಕ್ರಾಸ್ ಹತ್ತಿರ, ನುಗ್ಗೇಹಳ್ಳಿ ಹೋಬಳಿ, ಚನ್ನರಾಯಪಟ್ಟಣ ತಾಲೂಕ್, ಹಾಸನ ಜಿಲ್ಲೆ. ಇಲ್ಲಿ ಆ ದಿನ ಬೆಳಗ್ಗೆ 8 ಗಂಟೆಗೆ ಸರಿಯಾಗಿ ಹೋಮ ಪ್ರಾರಂಭವಾಗತ್ತೆ. 12 ಗಂಟೆಗೆ ಪೂರ್ಣಾಹುತಿ ಅಂತಕ್ಕಂಥದ್ದು ನಡೆಯುತ್ತೆ. ಇದರಲ್ಲಿ ಯಾರು ಭಾಗಿಯಾಗ್ತೀರೋ ಅಥವಾ ನಿಮಗೆ ದೋಷಗಳಿದ್ದರೆ ನಿಮಗೆ ಪ್ರತ್ಯೇಕವಾಗಿ ಹೋಮಕುಂಡವನ್ನ ಕೊಟ್ಟು ನಿಮಗೆ ನಿಮ್ಮ ಕೈಯಾರೆ ಹೋಮ ಅವನಾದಿಗಳನ್ನ ಮಾಡಿಸ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ. ಗುರುಗಳೇ, ನಾವು ಪ್ರತ್ಯೇಕವಾಗಿ ಕೂತ್ಕೊಳ್ಳಿಕ್ಕಾಗಲ್ಲ ಅಂದಾಗ ಸಾಮೂಹಿಕ ನಿಮ್ಮ ಹೆಸರಿನಲ್ಲಿ ಸಂಕಲ್ಪವನ್ನ ತಗೊಂಡು ಕಂಕಣಧಾರಿಯನ್ನ ಆಗಿ ನಿಮ್ಮನ್ನ ಮಾಡಿ ಪ್ರಧಾನ ಹೋಮಕುಂಡದಲ್ಲಿ ಸಾಮೂಹಿಕ ಶನಿ ಶಾಂತಿ ಹೋಮ, ಪವಮಾನ ಹೋಮ ಇಷ್ಟನ್ನ ಆಚರಣೆಯನ್ನ ಮಾಡಿ ಪೂರ್ಣಾವತಿ ಆದ ನಂತರ ಪೂರ್ಣಾವತಿಯನ್ನ ನಿಮಗೆ ಸ್ಪರ್ಶಿಸಿ ನಂತರ ಪೂರ್ಣಾವತಿಯನ್ನ ಮಾಡಿ ಅದರಲ್ಲಿ ಬರ್ತಕ್ಕಂಥ ರಕ್ಷೆಯ ಸಮೇತ ನಿಮಗೆ ಆಶೀರ್ವಾದ ಅಂತಕ್ಕಂಥದ್ದು ಲಭ್ಯವಾಗತ್ತೆ. ಇಂಥ ಒಂದು ಸಮಯವನ್ನ ಉಪಯೋಗವನ್ನ ಮಾಡ್ಕೊಳ್ಳಿ. ಇದೆಲ್ಲ ಅವಕಾಶಗಳು
30ನೇ ತಾರೀಕು ಬಂದು ಹೋಮ ಮಾಡಿ ಅಂದ್ರೆ ಖಂಡಿತವಾಗಿ ಮಾಡಲ್ಲ. 29ನೇ ತಾರೀಕು ಮಾತ್ರ ಈ ಹೋಮ ಅಂತಕ್ಕಂಥದ್ದು ನಡೆಯುತ್ತೆ. ಇದಕ್ಕೆ ಈಗಾಗಲೇ ಹೆಸರುಗಳನ್ನ ಸೇರ್ಪಡೆ ಮಾಡಲಾಗ್ತಾ ಇದೆ. 48 ದಂಪತಿಗಳಾದ ನಂತರ ಇದನ್ನ ಕ್ಲೋಸ್ ಮಾಡುತ್ತೆ. ಯಾಕೆ ಅಂತ ಅಂದ್ರೆ 48 ದಂಪತಿಗಳು ಮಾತ್ರ ನಮಗೆ ಸಾಕು ಹೋಮಕ್ಕೆ ಕೂತ್ಕೊಳ್ಳಿಕ್ಕೆ. ಅದರ ಮೇಲೆ ಬಂದ್ರೆ ಹೋಮಕುಂಡಗಳು ನಿಮಗೂ ಕೂಡ ಲಭ್ಯವಾಗಲ್ಲ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಬಹಳಷ್ಟು ಕಾಲ ಅವಕಾಶ ಇದೆ, ಮಾಡ್ಕೊಂಡ್ರೆ ಆಯ್ತೆ ಬಿಡು, ಖಂಡಿತವಾಗಿ ಇಲ್ಲ. ನೆಕ್ಸ್ಟ್ ನೀವು ಬಂದ್ರೆ ಸಾಮೂಹಿಕಕ್ಕೆ ಬರಬೇಕಾಗತ್ತೆ. ಪ್ರತ್ಯೇಕವಾಗಿ ನಿಮ್ಮ ಕುಟುಂಬಕ್ಕೆ ಹೋಮಕುಂಡ ಅಂತಕ್ಕಂಥದ್ದು ನಿಮಗೆ ಬೇಕು ಅನ್ನೋದಾದರೆ ಈಗ ತೋರಿಸ್ತಾ ಇರ್ತಕ್ಕಂಥ ಒಂದು ನಂಬರ್ ಏನಿದೆಯೋ ಆ ನಂಬರಿಗೆ ಫೋನ್ ಮಾಡಿ ವ್ಯವಸ್ಥಿತವಾಗಿ ನಿಮ್ಮ ಡೀಟೇಲ್ಸ್ ಅನ್ನ ಕೊಟ್ಟು ಹೋಮಕ್ಕೆ ಹೆಸರು, ನಕ್ಷತ್ರ, ಗೋತ್ರ ಎಲ್ಲರ ಹೆಸರನ್ನ ಬರೆಸ್ತಕ್ಕಂಥ ಕೆಲಸವನ್ನ ಮಾಡಿ. 29ನೇ ತಾರೀಕು ಶನಿವಾರ ಬೆಳಗ್ಗೆ 7 ಗಂಟೆಯ ಒಳಗಡೆ ನೀವು ಸ್ವಲ್ಪ ಕರಿ ಎಳ್ಳು, ಕಬ್ಬಿಣವನ್ನ ತಗೊಂಡು, ನೀಲಿ ವಸ್ತ್ರವನ್ನ ತಗೊಂಡು ಅಲ್ಲಿಗೆ ಬಂದ್ರೆ ಸಾಕು. ಹೋಮ ಹವನದ ನಂತರ ಅದಕ್ಕೆ ಕೃಷ್ಣಾರ್ಪಣವನ್ನ ಮಾಡಿ ನಂತರ ಪೂರ್ಣಾವತಿ ಮಾಡಿಸಲಾಗತ್ತೆ. ಇಂಥ ಒಂದು ಉಪಯೋಗ ಅಂತಕ್ಕಂಥದ್ದನ್ನ ಮಾಡ್ಕೊಳ್ಳಿ. ಇಂಥ ಒಂದು ಸಮಯ, ಇಂಥ ಒಂದು ಕಾರ್ಯವನ್ನ ಸದುಪಯೋಗವನ್ನ ಪಡಿಸ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಿ. ಮಿಂಚಿ ಹೋದ ಕಾರ್ಯ ಅಂತಕ್ಕಂಥದ್ದನ್ನ ಮಾಡ್ಕೋಬೇಡಿ. ಇದೆಲ್ಲ ಒಂದು ಅವಕಾಶಗಳಷ್ಟೇ. ಇಂಥ ಅವಕಾಶಗಳನ್ನ ಸದುಪಯೋಗವನ್ನ ಪಡಿಸ್ಕೋಬೇಕು ನೀವು. ನಿಮಗೆಲ್ಲರಿಗೂ ಕೂಡ ಆ ಶನೇಶ್ವರನ ಅನುಗ್ರಹ ಪ್ರಾಪ್ತಿಯಾಗಲಿ, ಸುಖ ಜೀವನ ಪ್ರಾಪ್ತಿಯಾಗಲಿ ಅಂತ ಹೇಳಿ ನಾನು ಕೂಡ ಆ ಶನೇಶ್ವರನನ್ನ ಪ್ರಾರ್ಥನೆಯನ್ನ ಮಾಡ್ತೀನಿ.